ಬಡತನ ಕಾರಣಕ್ಕೆ ಶಾಲೆ ಬಿಟ್ಟಿದ್ದ ಟೀಕಪ್ ಹಿಡಿದು ನಗುವ ವೈರಲ್ ಹುಡುಗ. ಒಂದು ವಿಡಿಯೋದಿಂದ ಜೀವನವೇ ಬದಲಾಯಿತು. ಸಾಮಾಜಿಕ ಜಾಲತಾಣದಲ್ಲಿ ಚಹಾ ಕಪ್ ಹಿಡಿದು ನಗುವ ವಿಡಿಯೋ ಮೂಲಕ ವೈರಲ್ ಆಗಿದ್ದ ಹುಡುಗನ ಬದುಕು ಈಗ ಬದಲಾಗಿದೆ. ಬಡತನದಿಂದ ಶಾಲೆ ಬಿಟ್ಟಿದ್ದ ಈ ಬಾಲಕ ಈಗ 10ನೇ ತರಗತಿ ಪಾಸಾಗಿ ಲಕ್ಷಾಂತರ ಜನರಿಗೆ ಮಾದರಿಯಾಗಿದ್ದಾನೆ. ಏನಿದು ಅಸಲಿ ಕಹಾನಿ? ಇಲ್ಲಿದೆ ನೋಡಿ. ಸಾಮಾಜಿಕ ಜಾಲತಾಣದಲ್ಲಿ ಚಹಾ ಕಪ್ ಹಿಡಿದು ನಗುತ್ತಲೇ ಕೈ ಸುಟ್ಟುಕೊಂಡು ಚಹಾವನ್ನ ಮತ್ತೊಂದು ಕೈಗೆ ಬದಲಾಯಿಸುವ ಬಡ ಹುಡುಗನ ವಿಡಿಯೋವನ್ನ ನೀವು ಎಲ್ಲೆಡೆ ನೋಡಿಯೇ ಇರ್ತೀರಾ. ಆದ್ರೆ ಈ ನಗುವಿನ ಹುಡುಗನ ನಿಜ ಜೀವನದಲ್ಲಿ ಭಾರಿ ಕಷ್ಟವಿದೆ. ಕುಟುಂಬಕ್ಕಾಗಿ ಓದು ಅರ್ಧಕ್ಕೆ ನಿಲ್ಲಿಸಿದ ಈ ಬಾಲಕ ಒಂದೇ ಒಂದು ವಿಡಿಯೋದಿಂದಾಗಿ ಆತನ ಜೀವನವೇ ಬದಲಾಗಿರುವ ಘಟನೆ ನಡೆದಿದೆ. ಬಡತನ ಎಂಬುದು ಕೇವಲ ಹೊಟ್ಟೆ ಹಸಿವನ್ನಷ್ಟೇ ಹೆಚ್ಚಿಸುವುದಿಲ್ಲ, ಅದು ಕಾಣುವ ಸುಂದರ ಕನಸುಗಳನ್ನ ಚಿವುಟಿ ಹಾಕುತ್ತದೆ. ಆದ್ರೆ ದೃಢ ಸಂಕಲ್ಪ ಮತ್ತು ಅದೃಷ್ಟ ಕೈ ಜೋಡಿಸಿದ್ರೆ ಎಂತಹ ಕಠಿಣ ಹಾದಿಯನ್ನು ಸುಗಮಗೊಳಿಸಬಹುದು ಎಂಬುದಕ್ಕೆ ಈ ಅರುಣ್ ಎಂಬ ಬಾಲಕನೇ ಸಾಕ್ಷಿ. ಹಣಕಾಸಿನ ಮುಗ್ಗಟ್ಟಿನಿಂದಾಗಿ ಶಾಲೆಯಿಂದ ಹೊರಗುಳಿದಿದ್ದ ಈ ಬಾಲಕ ಇಂದು 10ನೇ ತರಗತಿ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ತೇರ್ಗಡೆ ಹೊಂದುವ ಮೂಲಕ ಹೊಸ ಇತಿಹಾಸ ಬರೆದಿದ್ದಾನೆ. ಅರುಣ್ ಎಸ್ಎಸ್ಎಲ್ಸಿ ಉತ್ತೀರ್ಣರಾಗಿ 2 ವರ್ಷ ಕಳೆದರೂ ಆತನ ಪಾಸ್ ಆಗುವ ಹಿಂದಿನ ಒಂದು ವಿಡಿಯೋ ಕಥೆ ಈಗ ರಿವೀಲ್ ಆಗಿದೆ. ಅರುಣ್ ಬದುಕಿನಲ್ಲಿ ಪವಾಡ ಮಾಡಿದ ವೈರಲ್ ವಿಡಿಯೋ. ಒಂದಾನೊಂದು ಕಾಲದಲ್ಲಿ ಅರುಣ್ ಬಡತನದ ಬೇಗೆಯಿಂದಾಗಿ ತನ್ನ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಬೇಕಾಯಿತು. ಶಾಲೆಗೆ ಹೋಗಬೇಕಿದ್ದ ವಯಸ್ಸಿನಲ್ಲಿ ಕುಟುಂಬಕ್ಕೆ ಆಧಾರವಾಗಲು ಕೆಲಸಕ್ಕೆ ಸೇರಿದ. ಆದ್ರೆ ಈತನ ಸಹಾಯಕತೆ ಮತ್ತು ಕಲಿಯುವ ಹಂಬಲದ ಬಗ್ಗೆ ತಯಾರಾದ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿತ್ತು. ಈ ವಿಡಿಯೋ ಅರುಣ್ನ ಜೀವನದ ದಿಕ್ಕನ್ನೇ ಬದಲಿಸಿತು. ಆ ವಿಡಿಯೋ ನೋಡಿದ ನೆಟ್ಟಿಗರು ಮತ್ತು ದಾನಿಗಳು ಆತನ ಸಹಾಯಕ್ಕೆ ಧಾವಿಸಿದ್ರು. ದಾನಿಗಳಿಂದ ಆರ್ಥಿಕ ಸಹಾಯ ಬರುತ್ತಿದ್ದಂತೆ ಕಮರಿ ಹೋಗಿದ್ದ ಕನಸುಗಳಿಗೆ ಮತ್ತೆ ರೆಕ್ಕೆ ಪುಕ್ಕ ಬಂದವು. ಜನರ ಪ್ರೋತ್ಸಾಹ ಮತ್ತು ಸರ್ಕಾರದ ನೆರವಿನಿಂದ ಅರುಣ್ ಮತ್ತೆ ಶಾಲೆಯ ಮೆಟ್ಟಿಲು ಹತ್ತಿದ. ಕಳೆದ ಕೆಲವು ವರ್ಷಗಳಿಂದ ಹಗಲಿರುಳು ಶ್ರಮ ವಹಿಸಿ ಓದಿದ ಈತ ಈಗ 10ನೇ ತರಗತಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದಾನೆ. ಈ ಮೂಲಕ ತನ್ನ ಓದಿನ ಕನಸನ್ನ ನನಸು ಮಾಡಿಕೊಂಡು ಯಶಸ್ಸನ್ನ ಸಾಧಿಸಿದ್ದಾನೆ. ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿದ್ದಾನೆ ಅರುಣ್ ಸಾಧನೆ ಇಂದು ಕೇವಲ ವೈಯಕ್ತಿಕ ಯಶಸ್ಸಲ್ಲ, ಅದು ಬಡತನದ ವಿರುದ್ಧ ಹೋರಾಡುತ್ತಿರುವ ಸಾವಿರಾರು ಮಕ್ಕಳಿಗೆ ಭರವಸೆಯ ಕಿರಣವಾಗಿದೆ. ನನಗೆ ಸಿಕ್ಕ ಅವಕಾಶವನ್ನ ನಾನು ವ್ಯರ್ಥ ಮಾಡಬಾರದು ಎಂದು ನಿರ್ಧರಿಸಿದ್ದೆ. ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ನನ್ನ ಕೃತಜ್ಞತೆಗಳು ಎಂದು ಅರುಣ್ ಸಂಭ್ರಮ ಹಂಚಿಕೊಂಡಿದ್ದಾರೆ. ಒಂದು ಸಣ್ಣ ವಿಡಿಯೋ ಅರುಣ್ನಂತಹ ಎಷ್ಟೋ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ನ್ಯಾಯ ಕೊಡಿಸಬಲ್ಲದು ಎಂಬುದು ಈ ಘಟನೆಯಿಂದ ಸಾಬೀತಾಗಿದೆ. ಅರುಣ್ನ ಈ ಸಾಧನೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿನಂದನೆಗಳ ಮಹಾಪೂರವೇ ಹರಿದು ಬರುತ್ತಿದೆ.